ರಾಜ್ಯ ರಾಜಕಾರಣ ಬಹಳ ಹದಗೆಟ್ಟಿದೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಮಾತಾಡ್ತಾರೆ ಜನ. ಯಾಕೆ ಅಂತಂದ್ರೆ ಆಡಳಿತ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಒಣಗೇಡಿತನವನ್ನ ಪ್ರದರ್ಶನ ಮಾಡಿದರೆ ಜನ ಇದೇ ರೀತಿಯ ಮಾತಾಡೋದು. ಇವತ್ತು ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನಿನ್ನೆ ನೀವು ನೋಡಿರಬಹುದು, ಒಂದು ಮನೆಗೆ 7 ಜನ ನುಗ್ಗಿ ಮುತ್ತಿಗೆ ಹಾಕಿ ಒಂದು ಹೆಣ್ಣು ಮಗಳನ್ನ ರೇಪ್ ಮಾಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಕಾನೂನಿನ ಭಯ ಇದ್ದಿದ್ರೆ, ಪೊಲೀಸ್ನವರ ಭಯ ಇದ್ದಿದ್ರೆ ನಡೀತಿತ್ತ? ಇದು ನನ್ನ ಪ್ರಶ್ನೆ. ಮೈಸೂರಿನಲ್ಲಿ ಅಲೆಮಾರಿ ಹೆಣ್ಣು ಮಗಳು ಅವರೇನೋ ಬಲೂನ್ ಮಾಡ್ಲಿಕ್ಕೆ ಬಂದಿದ್ರು ಆ ಇದರಲ್ಲಿ ದಸರಾ ಸಂದರ್ಭದಲ್ಲಿ 8-9 ವರ್ಷದ ಹೆಣ್ಣು ಮಗಳನ್ನ ರೇಪ್ ಮಾಡಿ ಸಾಯಿಸಿದ್ರು. ಏನು ಶಿಕ್ಷೆ ಆಗ್ಲಿಲ್ಲ. ಗುಲ್ಬರ್ಗದವರು ಇಲ್ಲಿಗೆ ಬಂದಿದ್ದವರು. ಆ ಗುಲ್ಬರ್ಗದ ಉಸ್ತುವಾರಿ ಸಚಿವರು ಅವ್ರು ಯಾರಂತ ಕೂಡ ನೋಡ್ಲಿಲ್ಲ, ಅವರ ಪರಿಸ್ಥಿತಿಯನ್ನು ಕೇಳಲಿಲ್ಲ. ಅದೇ ವಿಜಯಪುರದಲ್ಲಿ ಇದೇ ತರ 11 ವರ್ಷದ ಹೆಣ್ಣು ಮಗಳನ್ನ ರೇಪ್ ಮಾಡಿ ಸಾಯಿಸಿದ್ರು. ಅದು ದಲಿತ ಹೆಣ್ಣು ಮಗಳೇ, ಇದು ಕೂಡ ಅಲೆಮಾರಿ ದಲಿತ ಹೆಣ್ಣು ಮಗಳು. ಅದಾದ ನಂತರ ಅದರ ಬಗ್ಗೆ ಯಾರು ಚಕಾರ ಎತ್ತಿಲ್ಲ. ಕಾಂಗ್ರೆಸ್ಸು ನೋಡಿ ನೋಡದಂತೆ ಒಂದು ಕಳ್ಳ ವೇಷ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಈ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇದೆ. ಅದರ ಜೊತೆಗೆ ಇವತ್ತು ಪತ್ರಿಕೆಯಲ್ಲಿದೆ, ಅಂಗನವಾಡಿಯವರಿಗೆ 3 ತಿಂಗಳಾಯ್ತಂತೆ ಸಂಬಳ ಕೊಟ್ಟು, ಇದುವರೆಗೂ ಕೊಟ್ಟಿಲ್ಲ. ಆ ಲೈಬ್ರರಿಯನ್ಸ್ಗೆ 20 ತಿಂಗಳಿಗೆ ಮೇಲೆ ಆಗಿದೆ ಸಂಬಳ ಕೊಟ್ಟಿಲ್ಲ. ಮನೆ ನಡೆಸಲಿಕ್ಕಾಗದೆ ಒಬ್ಬ ತಾಯಿ ಸೇಡಂನಲ್ಲಿ ಪ್ರಾಣತ್ಯಾಗ ಮಾಡಿದ್ರು. ಬರ್ದಿಟ್ಟು ಪ್ರಾಣತ್ಯಾಗ ಮಾಡಿದ್ರು. ಚಾಮರಾಜನಗರದಲ್ಲಿ ಒಬ್ಬ ನೀಲಗಂಟಿ ಪುರಸಭೆ ಅಂತದ್ರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು 27 ತಿಂಗಳುಗಳು, 30 ತಿಂಗಳಾಯ್ತು ಈ ಸರ್ಕಾರ ಬಂದು, 27 ತಿಂಗಳು ಆತನಿಗೆ ಸಂಬಳ ಕೊಟ್ಟಿಲ್ಲ. ಆತ ಕೂಡ ಪ್ರಾಣತ್ಯಾಗ ಮಾಡಿಕೊಂಡ. ಎಷ್ಟು ಒಂದಲ್ಲ ಎರಡಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಮೊನ್ನೆ ಒಂದು ಹೆಣ್ಣು ಮಗಳದ್ದು ಯಾವುದೋ ನೋಡಿದೆ, ಎಷ್ಟು ಕೆಟ್ಟದಾಗಿ ಬೈದಿದ್ದಾರೆ, ಎಷ್ಟು ನೋವಾಗಿರ್ಬೇಕು ಅವ್ರಿಗೆಲ್ಲ. ಇಂಥ ಪರಿಸ್ಥಿತಿಯನ್ನ ಕಾಣದಂತೆ ಗೌಪ್ಯವಾಗಿ ಈ ಸರ್ಕಾರ ನಡ್ಕೊಂಡು ಹೋಗ್ತಿದ್ರೆ ಏನಂತಾರೆ ಜನ? ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರಾಜ್ಯಕ್ಕೆ ಒಂದು ರೀತಿಯ ದರಿದ್ರ ಬಂದಿದೆ. ಈ ದರಿದ್ರದಿಂದಾಗಿ ಜನ ಇವತ್ತು ಕುಪಿತರಾಗಿದ್ದಾರೆ, ಬೇಸರಗೊಂಡಿದ್ದಾರೆ, ಇಡೀ ಶಾಪ ಆಗ್ತಿದ್ದಾರೆ ಕಾಂಗ್ರೆಸ್ಗೆ. ಆದ್ರೆ ನನ್ನ ನೋವು ಏನು ಅಂದ್ರೆ, ಆ ಬಡ ಜನರು ಇನ್ನೂ 2.5 ವರ್ಷ ತಡ್ಕೊಳ್ಬೇಕಲ್ಲ. ಇವ್ರನ್ನ ಇನ್ನೂ 2.5 ವರ್ಷ ತಡ್ಕೊಳ್ಬೇಕಲ್ಲ. ಬೆಂಗಳೂರಿನಲ್ಲಿ ಯಾವ ರಸ್ತೆಯಲ್ಲೂ ಗುಂಡಿಗಳಿಲ್ಲದೆ ಇರೋ ರಸ್ತೆನೇ ಇಲ್ಲ. ಇದು ಅಲ್ಲಿಗೆ ಮಾತ್ರ ಅಲ್ಲ, ಹೈವೇ ಬಿಟ್ರೆ ಎಲ್ಲಾ ಪಟ್ಟಣಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಎಲ್ಲಾ ಗುಂಡಿಗಳಲ್ಲಿ ನೀರು ತುಂಬಿರ್ತದೆ. ಆಸ್ಪತ್ರೆಗಳಿಗೆ ಬಸರಿ ಹೆಂಗಸಿರೋ ಆಸ್ಪತ್ರೆ ತನಕ ರೀಚ್ ಆಗೋದು ಬೇಕಾಗಿಲ್ಲ. ಅದಕ್ಕೆ ಮುಂಚೆ ಆ ರಸ್ತೆನಲ್ಲಿ ಹೋದ್ರೇನೆ ಹೆರಿಗೆ ಆಗಿಬಿಡ್ತದೆ. ಆಸ್ಪತ್ರೆಗಳನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪ ಆಗ್ತಿದ್ದಾರೆ. ಏನಪ್ಪಾ ಹೆರಿಗೆ ಹೆಂಗಸರು ನಮ್ಮ ಆಸ್ಪತ್ರೆವರೆಗೂ ಬರೋ ಪರಿಸ್ಥಿತಿಯಲ್ಲಿ ಇಲ್ವಲ್ಲ, ಮೊದಲೇ ಹೆರಿಗೆ ಆಗ್ಬಿಡ್ತದೆ ಅಂತ. ಇಂಥ ಪರಿಸ್ಥಿತಿ ಇದೆ. ವಿರೋಧ ಪಕ್ಷದವರು ಯಾರಾದರೂ ಕೇಳಿದ್ರೆ ಅದಕ್ಕೆ ಉತ್ತರವೇ ಕೊಡೋದಿಲ್ಲ. ಮಾತೆತ್ತಿದ್ರೆ ವೋಟ್ ಚೋರಿ ಅಂತಾರೆ. ಎಲ್ಲಿದೆ ವೋಟ್ ಚೋರಿ? 136 ಸೀಟ್ ಗೆದ್ರಿ. ವೋಟ್ ಚೋರಿ ನೀವು ಮಾಡಿದ್ರ, ಸೋತವ್ರು ಮಾಡಿದ್ರ? ಸೋತವ್ರು ವೋಟ್ ಚೋರಿ ಮಾಡಿದ್ದಿದ್ರೆ ಸರ್ಕಾರ ಬರ್ತಿತ್ತು. ಮಾತೆತ್ತಿದ್ರೆ ವೋಟ್ ಚೋರಿ ಅಂದ್ರೆ
ನೀವು ಸಹಜವಾಗಿ ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ ನೀವು ಅನೇಕ ಬೇರೆ ವಿಚಾರಗಳನ್ನು ತೋರಿಸಿ ಕೆಲಸ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಅಮಾವಾಸ್ಯೆ ಯಾವುದೋ ಪೌರ್ಣಿಮೆ ಯಾವುದೋ ಗೊತ್ತಿಲ್ಲ ಅವ್ರಿಗೆ. ಯಾಕಂತಂದ್ರೆ ಅವ್ರಿಗೂ ಅಮಾವಾಸ್ಯೆ ಮುಚ್ಕೊಂಡಿದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಅಮಾವಾಸ್ಯೆ ಅನ್ನೋದು ಮುಚ್ಕೊಂಡಿದೆ. ಅವ್ರು ಮಾತೆತ್ತಿದ್ರೆ ಯಾರಾದ್ರೂ ಕೇಳಿದ್ರೆ, ಪಾಪ ನಮ್ಮ ಬೆಂಗಳೂರು ದಕ್ಷಿಣ ಸಂಸದರು ತೇಜಸ್ವಿ ಸೂರ್ಯ ಏನು ಈ ಸರ್ಕಾರ ಮಾಡ್ತಿದೆ ಅಂತ ಕೇಳ್ಬಿಟ್ರು. ಕೇಳಿದ್ದಕ್ಕೆ ಅವರು ಸೂರ್ಯ ಅಲ್ಲ ಅಮಾವಾಸ್ಯೆ ಅಂದ್ಬಿಟ್ರು. ಆದ್ರೆ ಸೂರ್ಯ ಅಮಾವಾಸ್ಯೆ ಪೌರ್ಣಮಿಗೆ ಇರ್ತಕ್ಕಂಥ ವ್ಯತ್ಯಾಸ ಪಾಪ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅಮಾವಾಸ್ಯೆ ಬಂದರೂ ಸೂರ್ಯ ಇರ್ತಾನೆ, ಪೌರ್ಣಮಿ ಬಂದರೂ ಸೂರ್ಯ ಇರ್ತಾನೆ. ಯಾವಾಗ ಸೂರ್ಯ ಇರಲ್ಲ? ಈಗ ಕಾಂಗ್ರೆಸ್ನ ಪಾಲಿಗೆ ಸೂರ್ಯ ಇಲ್ಲ. ಅದಕ್ಕೆ ಅವರಿಗೆ ಎಲ್ಲ ರೋಗ ರುಜಿನಗಳು ಹೆಚ್ಚಾಗ್ಬಿಟ್ಟಿದೆ. ಬಟ್ ಸೂರ್ಯನ ಶಾಖ ಅಷ್ಟೇ ಮುಖ್ಯ, ಅದು ಅವರಿಗೆ ಗಮನಕ್ಕೆ ಇಲ್ಲ. ನಾವು ಕೇಳ್ತೀವಿ, ಸ್ವಾಮಿ ಗುಳಿ ಬಿದ್ದಿದೆಯಲ್ರಿ, ನೀರು ತುಂಬಿಕೊಂಡಿದೆ, ನಿಮ್ಮ ಮಂತ್ರಿಗಳು ಎಲ್ಲೂ ಕಾಣ್ತಿಲ್ಲ, ಗುಣಿಯಲ್ಲಿ ಕಾಣ್ತಿದ್ದಾರೆ. ಗುಣಿ ಬಿದ್ದಿದ್ರಿಂದ ಜನ ಕೇಳ್ತಾರೆ ಕಾಣ್ತಿದ್ದಾರೆ ಅಂದ್ರೆ, ನೀವು ಬಿಟ್ಬಿಡಿ ಗುಣಿ, ಅಲ್ಲಿ ಸೂರ್ಯ ನೋಡಿ, ಇಲ್ಲಿ ಅಮಾವಾಸ್ಯೆ ನೋಡಿ, ಇಲ್ಲಿ ಪೌರ್ಣಮಿ ನೋಡಿ ಅಂತಾರೆ. ಎಂತ ಮಾನಗೆಟ್ಟ ಸರ್ಕಾರ ಇದು ಅಂತೇಳಿ ಇದನ್ನಿಂದ ಗೊತ್ತಾಗ್ತದೆ. ನೀವು ನೋಡಿ, ಯಾವುದೇ ಮಂತ್ರಿಗಳು ಅವರವರ ಕ್ಷೇತ್ರಗಳಿಗೆ ಹೋಗೋದೇ ಇಲ್ಲ. ಯಾಕೆ ಅಂತಂದ್ರೆ ಅಭಿವೃದ್ಧಿ ಸಂಪೂರ್ಣ ಕುಂಠಿತವಾಗಿದೆ. ಸಂಪೂರ್ಣ ರೈತರು ಕಂಗಾಲಾಗಿದ್ದಾರೆ. ನಾನು ಕೇಳ್ಪಟ್ಟೆ, ಈಗ ಬಂದ ತಕ್ಷಣನೇ ನಾನು ಬಂದ ತಕ್ಷಣನೇ ಕೇಳಿದೆ, ತಮ್ಮನ್ನೇ ಕೇಳಿದೆ, ಮಳೆ ವಿಪರೀತ ಆಯ್ತಾ ಅಂತ. ಆದ್ರೆ ಈ ಭಾಗದಲ್ಲಿ ಭತ್ತ ಬೆಳೆಯೋದಿಲ್ಲ ಅಥವಾ ಬೇರೆ ಬೇರೆ ಬೆಳೆಗಳಿಲ್ಲ. ಇಲ್ಲಿ ಬರೀ ರಾಗಿ, ಅದು ನಿಧಾನವಾಗಿ ಬರ್ತದೆ. ಆ ಸಂದರ್ಭಕ್ಕೆ ಮಳೆ ಬಂದು ಕರೆಕ್ಟಾಗಿ ಆಗ್ತದೆ. ಈಗ ಚೆನ್ನಾಗಿ ಆಗಿದೆ. ಇನ್ನು ಮುಂದೆ ಬರೋ ಮಳೆ ಕಡಿಮೆ ಆದ್ರೆ ಒಳ್ಳೆ ಬೆಳೆ ಬರ್ತದೆ ಅಂತ ಹೇಳಿದ್ರಿ. ಬಹಳ ಸಂತೋಷ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ನಾನು ಹೋಗಿ ಪ್ರವಾಸ ಮಾಡಿ ಬಂದಿದ್ದೇನೆ. ಈ ವರ್ಷದಲ್ಲಿ 1% ಅವ್ರಿಗೆ ಯಾರಿಗೂ ಫಸಲು ಸಿಗೋದಿಲ್ಲ. ಲಕ್ಷಾಂತರ ಹಣ ಹಾಕಿ ರೈತ ಮಾಡಿದ ಬೆಳೆಗಳೆಲ್ಲ ಸಂಪೂರ್ಣ ನಾಶ ಆಗಿದೆ. ಇವತ್ತಿನವರೆಗೂ ಅವ್ರಿಗೆ ಕೊಡ್ಲಿಕ್ಕೆ ಈ ಸರ್ಕಾರದಲ್ಲಿ ಹಣ ಇಲ್ಲ. ಆದ್ರೂ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಮನವಿ ಮಾಡಬೇಕು ಅದನ್ನೂ ಮಾಡಿಲ್ಲ. ಇಷ್ಟು ನಮಗೆ ಲಾಸ್ ಆಗಿದೆ, ಇದು ನಮಗೆ ಕೊಡಿ ಅಂತಿಲ್ಲ. ಆದ್ರೂ ಸುಮಾರು 400 ಕೋಟಿ ಅಷ್ಟು ಹಣ ಈಗಾಗಲೇ ಕೇಂದ್ರದಿಂದ ಬಂದಿದೆ. ಇನ್ನೂ ಅನೇಕ ರೀತಿಯಲ್ಲಿ ಈಗ ಚುನಾವಣೆಗಳಾಗಿದ್ದಿದ್ರೆ, ಲೋಕಲ್ ಬಾಡಿ ಚುನಾವಣೆಗಳು ಇದುವರೆಗೂ ಆಗಿದ್ದಿದ್ರೆ, ಹೋದ ವರ್ಷದಲ್ಲೇ 18,000 ಕೋಟಿ ಕೇಂದ್ರದಿಂದ ಬರ್ತಿತ್ತು. ಲೋಕಲ್ ಬಾಡಿ ಚುನಾವಣೆಗಳಾಗಿ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಿದ್ರೆ, ಗ್ರಾಮ ಪಂಚಾಯಿತಿಗಳಿರ್ಬೋದು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳು ಅಧಿಕಾರಕ್ಕೆ ಬಂದಿದ್ರೆ ಕೇಂದ್ರದಿಂದ ಫಂಡ್ಸ್ ಅವ್ರಿಗೆ ಬರಬೇಕು. ಇವರು ಅದನ್ನು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ, ಇಲ್ಲಿ ಚುನಾವಣೆನೇ ಮಾಡಕ್ಕೆ ರೆಡಿ ಇಲ್ಲ ಇವರು. ನಾವು ಸೋತು ಹೋಗ್ಬಿಡ್ತೇವೆ, ಅದರಿಂದ ಮಾಡೋದು ಬೇಡ ಅಂತ ತಪ್ಪಿಸ್ಕೊಳ್ತಾರೆ. ಅದರಿಂದಾಗಿ ಆ ಫಂಡ್ಸ್ ಬರೋದಿಲ್ಲ. ಆದ್ರೆ ಏರೋದು ನೋಡಿದ್ರೆ ಕೇಂದ್ರ ನಮಗೆ ಮಲತಾಯಿದಾರನ್ನ ತೋರಿಸುತ್ತೆ, ನಮಗೆ ಹಣನೇ ಕೊಡೋದಿಲ್ಲ. ಅಲ್ಲ, ಕೊಟ್ಟ ಹಣ ಯಾಕೆ ಹೇಳೋದಿಲ್ಲ ನೀವು? ಇಷ್ಟೆಲ್ಲ ಆದ್ರೂ ಕೂಡ ನಾನು RSS ವಿಷಯದಲ್ಲಿ ನಾನು ಮಾತಾಡಬೇಕು ಅಂತ ನನಗೆ ಅನ್ಸೋದಿಲ್ಲ. ಯಾಕಂತಂದ್ರೆ ಐ ಆಮ್ ನಾಟ್ RSS, ಐ ಆಮ್ BJP. ಆದ್ರೆ ಪ್ರಶ್ನೆ ಬಂದಾಗ ಉತ್ತರ ಕೊಡಲೇಬೇಕಾಗುತ್ತೆ ನಾನು. ಇವತ್ತು ಮಾನ್ಯ ಖರ್ಗೆಜಿಯವರ ಕುಟುಂಬ RSS ವಿರುದ್ಧವಾಗಿ ಒಂದು ತೀರ್ಮಾನ ತಗೊಂಡಿದೆ. ಇದು ಸ್ವಯಂಕೃತವಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದಿದು. ಇದು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಯಾಕೆಂದ್ರೆ ನಶಿಸಿ ಹೋಗಿರ್ತಕ್ಕಂಥ ತಮ್ಮ ನಾಯಕತ್ವಕ್ಕೆ ಮೆರುಗು ಕೊಡಬೇಕು ಅನ್ನೋ ಕಾರಣಕ್ಕೆ ತಗೊಂಡಿರೋದು. 100 ವರ್ಷದ RSS ಇದೆ. ಅದು ವರ್ಷಕ್ಕೊಮ್ಮೆ ಅದು ಪಥಸಂಚಲನ ಮಾಡ್ತಕ್ಕಂಥದ್ದು ಉಂಟು. 70 ವರ್ಷಗಳ ಕಾಲದಿಂದ
ದಲಿತ ಸಂಘಟನೆಗಳು ತಮ್ಮ ಸ್ವಾಭಿಮಾನಕ್ಕಾಗಿ, ತಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೆಚ್ಚು ಕಾಲ ಯಾವ ಸರ್ಕಾರ ದೇಶ ಆಳಿದೆ? 65 ವರ್ಷ ಕಾಂಗ್ರೆಸ್ ಆಳಿದೆ. ಕಾಂಗ್ರೆಸ್ನ ವಿರುದ್ಧವಾಗಿ ಸೆಟ್ಟದು ನಿಂತು ಹೋರಾಟ ಮಾಡ್ತಾ ಬಂದಿವೆ. ಬಾಬಾ ಸಾಹೇಬರು ಹೇಳಿದ್ರು, ದಲಿತರಿಗೆ ಇದು ಸುಡುವ ಮನೆ ಕಾಂಗ್ರೆಸ್, ನಿಮಗೆ ಭವಿಷ್ಯ ಇಲ್ಲ, ನಿಮ್ಮ ಭವಿಷ್ಯಗಳನ್ನ ಬೇರೆ ಬೇರೆ ಪಕ್ಷದಲ್ಲಿ ಹುಡುಕ್ರಿ. ಕಾಂಗ್ರೆಸ್ ದಲಿತ ವಿರೋಧಿಯಾಗಿ ಯಾವತ್ತೂ ಕೂಡ ನಿಮ್ಮ ಅಭ್ಯುದಯವನ್ನು ಬಯಸೋದಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ದಲಿತ ಸಂಘಟನೆಗಳು 70 ವರ್ಷಗಳ ಕಾಲದಿಂದ ಈ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿಗಳನ್ನು ಕಟ್ಟಿಕೊಂಡು ಹಲವು ರೀತಿಯ ಸ್ವಾಭಿಮಾನದ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಒಂದು ದಿವಸ ಖರ್ಗೆ ಸಾಹೇಬರ ಫ್ಯಾಮಿಲಿ ಅಥವಾ ಅವರ ಮಗ ಈಗ ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ ಒಂದು ದಿವಸ ದಲಿತರ ಹೋರಾಟದಲ್ಲಿ ಭಾಗಿಯಾಗಿಲ್ಲ. ಆಮೇಲೆ ಎಲ್ಲಾ ದಲಿತ ಸಂಘಟನೆಗಳನ್ನ ಒಡಿಲಿಕ್ಕೆ, ಛಿದ್ರಗೊಳಿಸಲಿಕ್ಕೆ ಕಾರಣವೂ ಕೂಡ ಇವರು ಆಗಿದ್ದವರು. ದಲಿತರು ಬಂದ್ರು ಅಂದ್ರೆ ಹತ್ರಕ್ಕೆ ಸೇರಿಸ್ತಿರ್ಲಿಲ್ಲ, ಅವ್ರ ಹತ್ರ ಮಾತಾಡ್ತಿರ್ಲಿಲ್ಲ. ಈಗ ನೋಡಿ, RSS ನ ವಿಷಯವನ್ನು ಎತ್ಕೊಂಡು ಈ ದಲಿತ ಸಂಘಟನೆಗಳು ಎಲ್ಲವನ್ನೂ ದೂರ ಸರಿಸಿ ಅಸ್ತಿತ್ವದೇ ಇಲ್ಲದಿರತಕ್ಕಂತ ಒಂದು ಸಂಘಟನೆ ಭೀಮ್ ಆರ್ಮಿ, ಅದೆಲ್ಲೋ ಹೊರಗಡೆ ಇತ್ತು. ಅದಕ್ಕೆ ಜನವೂ ಇಲ್ಲ, ಇಲ್ಲಿ ಅದರ ಅಸ್ತಿತ್ವನೂ ಇಲ್ಲ. ಬೇಕಂತ ಉದ್ಭವ ಮಾಡಿ ಇವರದೇ ಚೇಲಾಗಳನ್ನೆಲ್ಲ ಅಲ್ಲಿ ಇಟ್ಟು ಇವತ್ತು ಒಂದು ಹೋರಾಟಕ್ಕೆ ಹೊರಟಿದ್ದಾರೆ. ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ, ಐ ಲವ್ DSS. ಯಾಕೆಂತಂದ್ರೆ ಬಹು ದಿನಗಳ ಕಾಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಹೋರಾಟ ಮಾಡಿ ಇವತ್ತು ದಲಿತರಿಗೆ ಒಂದು ಶಕ್ತಿಯಾಗಿ ನಿಂತಿದ್ದು ಅದು DSS. ಅಂದಮೇಲೆ ಭೀಮ್ ಆರ್ಮಿಯನ್ನ ನಾನು ವಿರೋಧ ಮಾಡ್ತೀನಾ? ಮಾಡಲ್ಲ. ಯಾವುದೇ ದಲಿತರ ಹೆಸರಿನಲ್ಲಿ ಕೆಲಸ ಮಾಡೋದಿದ್ರೆ ಅಂತವರನ್ನೆಲ್ಲ ಐ ಲವ್. ಅಷ್ಟೇ ಇದರಲ್ಲಿ ಐ ಲವ್ RSS ಆಲ್ಸೋ. ಯಾಕೆಂದ್ರೆ RSS ಯಾರೂ ಕೂಡ ಉಪದ್ರವ ಮಾಡ್ತಕ್ಕಂಥ ಸಂಘಟನೆ ಅಲ್ಲ. ದೇಶದ ಪರವಾಗಿ, ದೇಶದ ಅಭಿವೃದ್ಧಿಗೆ, ದೇಶ ರಕ್ಷಣೆಗಾಗಿ ಜನರನ್ನ ಕಟ್ಟಿ ಈ ದೇಶಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು ಅಂತ ಹೊರಡತಕ್ಕಂಥ ಒಂದು ಸಂಘಟನೆ. ಅದು ನಮಗೂ ಬೇರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ RSS ಅನ್ನು ವಿರೋಧಿಸಿಲ್ಲ. ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನ್ಯತೆಗಳನ್ನ ತಿದ್ದಬೇಕು ಅನ್ನೋ ಹೋರಾಟ ಮಾಡಿದ್ದಾರೆ. ಆ ನ್ಯೂನ್ಯತೆಗಳು ಇವತ್ತೂ ಇರಬಹುದು, ನಾನು ಇಲ್ಲ ಅಂತ ಇವತ್ತೂ ಹೇಳೋದಿಲ್ಲ. ಅಸ್ಪೃಶ್ಯತೆ ಇವತ್ತಿಗೂ ನಿವಾರಣೆ ಆಗಿಲ್ಲ. ಅನೇಕರು ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಇನ್ನೂ ಪದ್ಧತಿಗಳನ್ನೇ ಇಟ್ಟುಕೊಂಡು ದಲಿತರನ್ನ ಎಷ್ಟೋ ಕಡೆಯಲ್ಲಿ ದೇವಸ್ಥಾನಕ್ಕೆ ಬಿಡದೇ ಇರತಕ್ಕಂಥ ಸಂದರ್ಭಗಳಿದೆ. ಇಂಥವುಗಳ ವಿರುದ್ಧವಾಗಿ RSS ಹೋರಾಟ ಮಾಡ್ತದೆ, DSS ಹೋರಾಟ ಮಾಡ್ತದೆ. ಅದರಿಂದಾಗಿ ನಾವು ಇವರೆಲ್ಲರನ್ನು ನಾವು ಒಪ್ಪುತ್ತೇವೆ, ಗೌರವಿಸ್ತೇವೆ, ಪ್ರೀತಿಸ್ತೇವೆ. ಹಾಗೆ ಇದ್ರೂ ಕೂಡ ಒಮ್ಮೆಲೆ ಹೇಳ್ತಾರಲ್ಲ, ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ. ಹಳ್ಳಿಗಾದೆ ಇದು. ಪ್ರಿಯಾಂಕಾ ಖರ್ಗೆ ಅವ್ರು ಇರ್ಲಾರ್ದೆ ಇರುವೆ ಬಿಟ್ಕೊಂಡು ಕಾಂಗ್ರೆಸ್ನವ್ರೆಲ್ಲ ಬಿಟ್ಬಿಟ್ರು, ಅವ್ರನ್ನ ಮೂಲೆ ಗುಂಪು ಮಾಡ್ಬಿಟ್ರು. ಅದಕ್ಕೆ ಇವಾಗ ಏನ್ ಮಾಡ್ತಾವ್ರೆ, ಇದ್ದಕ್ಕಿದ್ದಂಗೆ ದಲಿತ ಸಂಘಟನೆಗಳು ಜ್ಞಾಪಕ ಬಂದ್ಬಿಟ್ಟಿದೆ ಅವ್ರಿಗೆ. ಬನ್ನಿ, ನನ್ನ ರಕ್ಷಣೆಗೆ ಬನ್ನಿ, ಗಟ್ಟಿ ಧ್ವನಿ. ಯಾರು ಗಟ್ಟಿ ಧ್ವನಿ? ದಲಿತರನ್ನ ಸಂಹಾರ ಮಾಡಿದವರು ದಲಿತರ ಪರವಾದ ಗಟ್ಟಿ ಧ್ವನಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ದಲಿತರನ್ನ ಇವತ್ತು ಏನಾದ್ರೂ ಈ ರಾಜ್ಯದಲ್ಲಿ ಹಾಳು ಮಾಡಿದ್ರೆ, ಕೆಲವೇ ಫ್ಯಾಮಿಲಿಗಳಿವೆ ಕಾಂಗ್ರೆಸ್ನಲ್ಲಿ, ಬರೀ ಆ 2-3 ಫ್ಯಾಮಿಲಿಗಳು ಇದ್ಕೊಂಡು ದಲಿತರ ಎಲ್ಲಾ ಸವಲತ್ತುಗಳನ್ನು ನುಗ್ಗಿ ಇವತ್ತು ದಲಿತರಲ್ಲ, ಅವರು ಬಲಿತರಾಗಿದ್ದಾರೆ. ನಾನು ಇವತ್ತು ಕೇಳ್ತೇನೆ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುರ್ಮಿಟ್ ಕಲ್ಲನ್ನು 9 ಸಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಆ ಕ್ಷೇತ್ರದಲ್ಲಿ ಹೋಗಿ ನೋಡಿ, ಒಬ್ಬ ದಲಿತ ಲೀಡರ್ ಇವತ್ತಿಗೂ ಇಲ್ಲ, ಒಬ್ಬ ದಲಿತ ಲೀಡರ್ ಬೆಳೆದಿಲ್ಲ. ಮತ್ತೆ ನೀವು ಮಾಡಿದ್ದೇನು? ಬೀದರ್ನಿಂದ ಕಲ್ಯಾಣ ಕರ್ನಾಟಕ ಹೊಸಪೇಟೆವರೆಗೆ 7 ಜಿಲ್ಲೆಗಳಿದೆ.
7 ಜಿಲ್ಲೆಗಳಲ್ಲಿ ಒಬ್ಬ ದಲಿತ ನಾಯಕನು ನಮ್ಮವನ್ನು ನಾನು ಬೆಳೆಸಿದ್ದೀನಿ ಅಂತ ಹೇಳಿ ನೋಡೋಣ ಆ ಫ್ಯಾಮಿಲಿ. ಬೇರೆಯವರು ಬೆಳೆದ್ರೆ ಖರ್ಗೆ ಅವರಿಗೆ ಎಲ್ಲಿತ್ತು ಪೆಟ್ಟಾಗುತ್ತೋ ಅಂತ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರನ್ನೂ ಬೆಳೆಯಕ್ಕೆ ಬಿಡ್ಲಿಲ್ಲ ಅವಾಗ. ಈಗ ಬೇರೆಯವರು ಬಂದ್ರೆ ನನ್ನ ಮಗನಿಗೆಲ್ಲೂ ತೊಂದರೆ ಆಗುತ್ತೋ ಅಂತ ಅವರನ್ನು ಅದನ್ನು ಬಿಟ್ಟಿಲ್ಲ. ಕರ್ನಾಟಕದಲ್ಲಿ ನಾನೇ 20-25 ವರ್ಷ ಅವ್ರ ಜೊತೆಯಲ್ಲಿದ್ದೆ. ಸಮಾಧಿ ಆಗೋದಕ್ಕೆ ಮುಂಚೆ ಬಚಾವಾಗಿ ಬಿಜೆಪಿಗೆ ಬಂದೆ, ಎಲ್ಲೋ ಇಲ್ಲಿ ಸ್ವಲ್ಪ ಉಳ್ಕೊಂಡೆ. ನಾನೇ ಸಾಕ್ಷಿ ಅದಕ್ಕೆ ಹಾಳಾಗ್ಲಿಕ್ಕೆ. ನಾನು ಹೇಳ್ತಿದ್ದೆ, ಕೆಲವು ದಲಿತ ಮುಖಂಡರುಗಳು ಯಾರಾದ್ರೂ ಬಂದ್ಬಿಟ್ರೆ ಹೊರಗಡೆ ಕೊಳ್ತಿದ್ರೆ ನಾನು ಹೋಗಿ ಹೇಳ್ತಿದ್ದೆ, ಸಾರ ದಲಿತರು ಲೀಡರ್ ಸುಮ್ಮನೆ ಕುತ್ಕೊಳ್ಳಪ್ಪ, ಅವ್ರೇನು ಹೈಕಮಾಂಡ, ಅವ್ರು ನನ್ನೇನು ಮುಖ್ಯಮಂತ್ರಿ ಮಾಡ್ತಾರ, ನನ್ಗೇನು ಅಧಿಕಾರ ಕೊಡ್ತಾರ, ರಸ್ತೆ ಮೇಲೆ ಮನೆ ಇದೆ ಅಂದ್ಬಿಟ್ಟು ಬರ್ತಾರೆ ಹೋಗ್ತಾರೆ, ಬಿಡು ಕುತ್ಕೊ ನೀನು ಅನ್ನೋದು. ಸರಿ, ಇಂಥ ಪರಿಸ್ಥಿತಿಯನ್ನ ನಾವು ನೋಡಿದ್ದೀವಿ. ದಲಿತ ಪ್ರೀತಿ ಪ್ರೇಮ ಎಂಥದ್ದು ಅನ್ನೋದು ನಾವು ನೋಡಿಬಿಟ್ಟಿದ್ದೀವಿ. ಈಗ ಮಗನಿಗೆ ಇದ್ದಕ್ಕಿದ್ದಂಗೆ ದಲಿತರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ. ನನ್ನ ರಕ್ಷಣೆಗೆ ಬನ್ನಿ, RSS ವಿರುದ್ಧ ನಾನು ಹೋರಾಟ ಮಾಡಿ, ನೀವು RSS ವಿರುದ್ಧ ನೀವು ಹೋರಾಟ ಮಾಡಿದ್ರೆ ನನಗೇನಾಗಬೇಕು? ದಲಿತರು ಅರ್ಥ ಮಾಡ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಕಾಂಗ್ರೆಸ್ ವಿರುದ್ಧವಾಗಿ ಸುಡುವ ಮನೆ ಅಂತ ಮೊದಲೇ ಹೇಳಿದ್ದಾರೆ. ನೀವೇನಾದ್ರೂ ಇವತ್ತು ಕೂಡ ಕಾಂಗ್ರೆಸ್ ಪರವಾಗಿ ಏನಾದ್ರೂ ನಿಮ್ಮ ಹೋರಾಟ ಕಾಂಗ್ರೆಸ್ ಪರವಾಗಿ ನಿಂತರೆ ಅಂಬೇಡ್ಕರ್ ವಿರೋಧಿಗಳೇ ಹೊರತು ನೀವು ಅಂಬೇಡ್ಕರ್ ಅವರ ಅನುಯಾಯಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅನುಯಾಯಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಇವತ್ತೊಂದು ದಿವಸ ಸರ್ಕಾರ ಏನು ಮಾಡಬೇಕಾಗಿತ್ತು, ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಜನರ ಸಮಸ್ಯೆಗಳು ಕೇಳಬೇಕಾಗಿತ್ತು, ಕೇಳ್ತಾ ಇಲ್ಲ. ಬರೀ ಕೇವಲ ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂಡು 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಗ್ಯಾರಂಟಿ ಕೊಟ್ಟು ಉಳಿದಿದ್ದು ಲೂಟಿ ಮಾಡಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಇಲ್ಲ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಟ್ಟಲಿಕ್ಕೆ ಕರ್ನಾಟಕವನ್ನ ATM ಮಾಡ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿನ ಜನರ ಸಮಾಧಿ ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಅಂತೂ ನಾನು ಬಯಸ್ತೇನೆ. ಒಟ್ಟಾರೆಯಾಗಿ ಜನರಿಗೆ ಇವತ್ತು ಈ ಸರ್ಕಾರ ಬೇಗ ಹೋಗ್ಬೇಕು, ಮತ್ತೊಂದು ವ್ಯವಸ್ಥಿತ ಒಳ್ಳೆಯ ಸರ್ಕಾರ ಬರಬೇಕು ಅನ್ನೋ ಭಾವನೆಯಲ್ಲಿ ಜನ ಇದ್ದಾರೆ ಅಂತಕ್ಕಂಥ ಮಾತನ್ನ ನಮಗೆ ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.